ಹೈಕಮಾಂಡ್ ಯಾವತ್ತು ವಿಜಯೇಂದ್ರನ ನಾ ಹೇಳಿದ ಮರಳು ಭೂಮಿಯಲ್ಲಿ ಓಎಸ್ಎಸ್ ಸಿಕ್ಕಂಗೆ ಒಬ್ಬ ಯುವ ನಾಯಕ ಬೇಕು, ಸಮರ್ಥ ನಾಯಕ. ಈ ರಾಜ್ಯದಲ್ಲಿ ಉಪಚುನಾವಣೆಗಳಲ್ಲಿ 5-6 ಜನ ಗೆಲ್ಲಿಸಿದ ವ್ಯಕ್ತಿ, ಸಂಘಟನೆ ಸಾಮರ್ಥ್ಯ ನೋಡಿ ಅವ್ರನ್ನ ಅಧ್ಯಕ್ಷರು ಮಾಡಿದ್ದು. ರಾಷ್ಟ್ರೀಯ ನಾಯಕರು ಗೊತ್ತಿದೆ, ಯಡಿಯೂರಪ್ಪ ಮಗ ಅಂತಲ್ಲ, ವಿಜಯೇಂದ್ರ ಒಬ್ಬ ಯುವಕ, ಪಕ್ಷವನ್ನು ಕಟ್ತಾರೆ ಅಂತೇಳಿ ಅಧ್ಯಕ್ಷರು ಮಾಡಿದ್ದು. ನಾನು ಸವಾಲಾಗಿದ್ದ ರಾಷ್ಟ್ರೀಯ ನಾಯಕರು ಗೊತ್ತು, ಈ ರಾಜ್ಯದಲ್ಲಿ ವಿಜಯೇಂದ್ರ ಯಡಿಯೂರಪ್ಪನವರ ನಾಯಕತ್ವ ಅನಿವಾರ್ಯ. ಯಡಿಯೂರಪ್ಪನಲ್ಲಿ ಸಹ ಏನಾಯ್ತು 2013-23 ಅದಕ್ಕೋಸ್ಕರ ಈ ಸ್ಥಿತಿ ಬರಬಾರ್ದು ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರು ಮೋದಿ, ಅಮಿತ್ ಶಾ, ನಡ್ಡಾ, ಸಂತೋಷ್ ತೀರ್ಮಾನ ಮಾಡಿ ರಾಜ್ಯದ ಅಧ್ಯಕ್ಷ ಮಾಡಿದ್ದು. ಅವ್ರು ಉಳಿಸೋಕೆ ಪ್ರಯತ್ನ ಮಾಡಿಲ್ಲ. ಇವರು ಎಲ್ಲ ಒಂದು ಕಡೆ ಕೊಂಡಿ ಮಂಚಣ್ಣ, ಮಲ್ಲಪ್ಪ ಶೆಟ್ರು ಅಂತ ಕೆಲಸ ಮಾಡ್ತಾರೆ, ಕಿತಾಪತಿ ಮಾಡ್ತಾರೆ. ಇಂಥವ್ರಿಗೆ ಸವಾಲಾಗ್ತೀವಿ. ಈ ಮೂರು ಮತ್ತೊಂದು ಮಾಧ್ಯಮ ಸ್ನೇಹಿತರು ದಯಮಾಡಿ ಅನ್ಯತೆ ಭಾವಿಸ್ಬೇಡ್ರಿ. ನಿಮ್ಮ ಬಗ್ಗೆ ನಮಗೆ ಭಾಳ ಪ್ರೀತಿ ಇದೆ. ನೀವೇನು ಮಾಡ್ತೀರಿ? ವಿಜಯೇಂದ್ರ ವರ್ಸಸ್ ವಿಜಯೇಂದ್ರ ವ್ಯಕ್ತಿ ಅಲ್ಲ, ಪಾರ್ಟಿ ಅಧ್ಯಕ್ಷ. ವಿಜಯೇಂದ್ರ ವ್ಯಕ್ತಿ ಅಲ್ಲ, ಪಕ್ಷದ ಅಧ್ಯಕ್ಷ. ಅವ್ರಿಗೆ ಇವ್ರು ಯಾರೋ ಕಿತ್ಕೊಂಡು ಹೋದವ್ರು 4 ಜನ. ನೀವು ಗುಂಪದ ಅವ್ರ ಗುಂಪೇ 3-4 ಜನರ ಗುಂಪು, ಭಿನ್ನಮತೀಯರ ಗುಂಪು, ಬಂಡಾಯ, ಭಿನ್ನಮತೀಯರು ಬಂಡಾಯ ಅಂತ ಬರೀರಿ. ಮಾಧ್ಯಮ ಸ್ನೇಹಿತರು ವಿಜಯೇಂದ್ರ ವರ್ಸಸ್ ಅಂತ ಬರಿಬೇಡ್ರಿ. ಅವ್ರ ಹೆಸರು ಹೇಳೋಕ್ಕೂ ನಿಮಗೆ ಈ ರಾಜ್ಯದ ಜನ ಅವ್ರ ಹೆಸರು ಹೇಳ್ಬೇಡ್ರಿ ಅಂತ ಹೇಳಿದ್ದಾರೆ. ಕೆಲವ್ರು ಹೇಳ್ತಾರೆ, ವಿಜಯೇಂದ್ರ ಹೇಳ್ಕೊಡ್ತಾರೆ. ನಾನು ವೇದಿಕೆಯಲ್ಲಿ ಹೇಳಿದ್ದೀನಿ, ನಾನು ಎತ್ತು ತಾಂಡಿ ಹೇಳ್ತೀನಿ, ವಿಜಯೇಂದ್ರ ಯಡಿಯೂರಪ್ಪನವ್ರು ಯಾವತ್ತೂ ನಮಗೆ ಹೇಳಿಕೆಗಳನ್ನು ಕೊಡಬಾರ್ದು, ನಿಲ್ಲಿಸ್ಬೇಕಂತ ಹೇಳಿದರೆ. ಆದರೆ ನಾವು ಅನಿವಾರ್ಯವಾಗಿ ಯಡಿಯೂರಪ್ಪನವ್ರ ಬಗ್ಗೆ ಅಗರ್ವ ಮಾತಾಡಿ ಸಹಿಸಲ್ಲ ಅಂತೇಳಿ ಮೊನ್ನೆ ಮಾಜಿ ಶಾಸಕರು, ಸಚಿವರು ವಿಧಾನಸಭೆ ಸ್ಪರ್ಧೆ ಮಾಡಿ ಸಭೆಯಲ್ಲಿ ನಾವು ಹೇಳಿದ್ವಿ. ಇದರ ಪತ್ರವನ್ನು ಕೊಟ್ಟಿದ್ದಾರೆ. ಮಾಜಿ ಶಾಸಕರು, ಮಾಜಿ ಸಚಿವರು ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡಿದೆ. ಹಂಗೆ ನಮ್ಮ ದಾವಣಗೆರೆ ಉತ್ತರದ ದಕ್ಷಿಣ ಅದರಲ್ಲ, ರಾಜು, ಲೋಕಿಕೆರೆ, ನಾಗರಾಜು ಮತ್ತು ಅಜಯ್ ಇಂಥವ್ರು ಎಲ್ಲರೂ ಸೇರಿದ್ವಿ. ಭಾವಿ ಶಾಸಕರು ಪಾಲ್ಗೊಂಡಿದ್ವಿ. ನಮ್ಮನ್ನು ಬಿಟ್ಟು ಈ ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯವೇನಿಲ್ಲ ಅಂತೇಳಿ ವೇದಿಕೆ ಮೇಲೆ ಹೇಳಿದ್ದೀವಿ. ಈ ಯಡಿಯೂರಪ್ಪನವರ ಕಡೆಗಣಿಸಿ ಸರಿ ಇರಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ನಾವು. ನೋಡೋಣ, ಇಲ್ಲಿ ಯಾವ ಬಂಡ ಏನಿಲ್ಲ, ಮತ್ತೊಂದಿಲ್ಲ ಅಣ್ಣ. ಇಲ್ಲಿ ನಾವು ಒಂದೇ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜಶೇಖರ್ ಅದಾರೆ, ರಾಜಶೇಖರ್ ಅದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲರಿದ್ವಿ. ಯಾರು ಬಂಡಾಯ ಮಾಡೋರು ಬಂಡಾಯವಾಗಿರ್ತಾರೆ, ಬಿಜೆಪಿ ನಿಷ್ಠಾವಂತರಾಗಿದ್ದೀವಿ. ಥ್ಯಾಂಕ್ ಯು. ಯಾವ ಸಭೆನೂ ಇಲ್ಲ, ಸಂಧಾನವೂ ಇಲ್ಲ. ಇಲ್ಲಿ ಜಿಲ್ಲಾಧ್ಯಕ್ಷ ಯಾರು ಸುಪ್ರೀಂ ಅಲ್ಲ, ದೊಡ್ಡವರಲ್ಲ. ಯಾವ ಸರ್ಕ್ಯೂಟ್ ಹೌಸು, ಗೆಸ್ಟ್ ಹೌಸ್ ನಡೆಯಲ್ಲ. ಬಿಜೆಪಿ ಆಫೀಸ್ ಕಚೇರಿ ಇದೆ, ಇಲ್ಲೇ ಮೀಟಿಂಗ್ ಏನಿದ್ರು. ಥ್ಯಾಂಕ್ ಯು. GMIT ಅಲ್ಲಿ ಇಲ್ಲ, ಬಿಜೆಪಿ ಜಿಲ್ಲಾ ಬಿಜೆಪಿ ಆಫೀಸಲ್ಲಿದೆ.